ಅಮೆರಿಕ ಇರಾನ್ ನಡುವೆ ಸಂಘರ್ಷದ ಬೆನ್ನಲ್ಲೇ ವೈಟ್ ಹೌಸ್ನಲ್ಲಿ ನಡೆಯುತ್ತಿದ್ದ ಪತ್ರಕರ್ತರ ಭೋಜನ ಕೂಟದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಗುಂಡಿನ ದಾಳಿ ವಿಫಲ ಯತ್ನ ನಡೆದಿದೆ. ಶನಿವಾರ ರಾತ್ರಿ ಶ್ವೇತಭವನದ ಭದ್ರತಾ ತಪಾಸಣಾ ಕೇಂದ್ರದ ಮೇಲೆ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ವ್ಯಕ್ತಿಯೊಬ್ಬ ದಾಳಿ ಮಾಡಿದ್ದಾನೆ. ಬಳಿಕ ಸೀಕ್ರೆಟ್ ಏಜೆಂಟರು ಆರೋಪಿತನನ್ನು ಬಂಧಿಸಿದರು ಎಂದು ಗಂಟೆಗಳ ನಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಆರೋಪಿತನ ಬಳಿ ಶಾಟ್ ಗನ್, ಹ್ಯಾಂಡ್ ಗನ್ ಮತ್ತು ಅನೇಕ ಚಾಕುಗಳಿದ್ದವು ಎನ್ನಲಾಗಿದೆ. ಶಂಕಿತ ಶೂಟರ್ನನ್ನು ಕ್ಯಾಲಿಫೋರ್ನಿಯಾದ ಟೊರೆನ್ಸ್ನ 31 ಪ್ರಾಯದ ಕೋಲ್ ಅಲೆನ್ ಎಂದು ಗುರುತಿಸಲಾಗಿದೆ. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ ವೇದಿಕೆಯಲ್ಲಿ ಗುಂಡಿನ ಸದ್ದು ಕೇಳಿ ಹಾಜರಿದ್ದವರು ತಮ್ಮ ಟೇಬಲ್ಗಳ ಕೆಳಗೆ ನುಸುಳಿಕೊಂಡಿದ್ದರು. ಕೆಲವೇ ಸೆಕೆಂಡುಗಳ ನಂತರ ಟ್ರಂಪ್ ಅವರನ್ನು ವೇದಿಕೆಯಿಂದ ಕೆಳಗಿಳಿಸಲಾಯಿತು. ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆ ಮೂಲಕ ಆಪಾದಿತ ಶೂಟರ್ನ ಬಂಧನ ಮತ್ತು ಭದ್ರತಾ ದೃಶ್ಯಗಳನ್ನು ಹಂಚಿಕೊಂಡರು. 30 ದಿನಗಳಲ್ಲಿ ಭೋಜನ ಕೂಟ ಮರು ನಿಗದಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಘಟನೆಯ ಬಗ್ಗೆ ಪ್ರಮುಖ ವಿವರಗಳು ಇನ್ನೂ ಸ್ಪಷ್ಟವಾಗಿಲ್ಲ. ಶಂಕಿತನನ್ನು ಸೋಮವಾರ ವಿಚಾರಣೆಗೆ ಒಳಪಡಿಸಲಾಗುವುದು ಎಂದು ಶನಿವಾರ ರಾತ್ರಿ ನಡೆದ ಪ್ರತ್ಯೇಕ ಪತ್ರಿಕಾಗೋಷ್ಠಿಯಲ್ಲಿ ವಾಷಿಂಗ್ಟನ್ನ ವಕೀಲೆ ತಿಳಿಸಿದ್ದಾರೆ. ರಾತ್ರಿ 8:30 ಸುಮಾರಿಗೆ ಕನಿಷ್ಠ 5 ಗುಂಡಿನ ಶಬ್ದ ಕೇಳಿಸಿದೆ. ವರದಿಗಾರರ ಸಂಘದ ಅಧ್ಯಕ್ಷೆ ಮಾತನಾಡಿದ ಕೆಲವು ನಿಮಿಷಗಳ ನಂತರ ಹಾಜರಿದ್ದವರು ಊಟ ಆರಂಭಿಸುತ್ತಿದ್ದಾಗ ಗುಂಡುಗಳು ಮೊಳಗಿದವು. ಇದೇ ವೇಳೆ ವೇದಿಕೆಯಲ್ಲಿ ಕುಳಿತಿದ್ದ ಟ್ರಂಪ್ ಅವರನ್ನು ಸೀಕ್ರೆಟ್ ಸರ್ವಿಸ್ ಸದಸ್ಯರು ಸುತ್ತುವರೆದರು. 2024 ಜುಲೈನಲ್ಲಿ ಪೆನ್ಸಿಲ್ವೇನಿಯಾ ಪ್ರಚಾರ ರ್ಯಾಲಿಯಲ್ಲಿ ಟ್ರಂಪ್ ಹತ್ಯೆ ಯತ್ನದಿಂದ ಬದುಕುಳಿಸಿದ್ದು, ಕೆಲವು ತಿಂಗಳ ನಂತರ ಗಲ್ಫ್ ಆಡುತ್ತಿದ್ದಾಗ ಟ್ರಂಪ್ ಅವರ ಹತ್ಯೆ ಯತ್ನ ನಡೆದಿತ್ತು.